Hello everyone, welcome to all for the session 9. I am Basra JS, lecturer, Government Polytechnic, Haryana. In the today class, we are discussing about the analog meter, unit 3, electronic measurements and instrumentation, subject code 15EC 34T for the third semester, electronics and communication. So these are the things we are already discussed in the last sessions. In the today class, we are discussing about the true RMS voltmeter, and second concept is ohmmeter, series and shunt type. These are the two things we are discussing in the today class. Let's discuss about the first concept, the true RMS reading voltmeter. So by observing in the diagram, we are seeing about the two couples. So one is called as a main thermocouple, we called as MT, and second one is a balancing thermocouple, BT. So as observed in the diagram, the main thermocouple is connected in the input side and balancing thermocouple is connected in the feedback circuit. So why we are connected balancing thermocouple in the feedback circuit? ನಾವು ಯಾಕೆ ಬ್ಯಾಲೆನ್ಸಿಂಗ್ ಥರ್ಮೋಕಪಲ್ನ ಫೀಡ್ಬ್ಯಾಕ್ ಅಲ್ಲಿ ಕನೆಕ್ಟ್ ಮಾಡಿದೀವಿ ಅಂದ್ರೆ, ಸೊ ಇಟ್ ಈಸ್ ಮೇನ್ಲಿ ಯೂಸ್ಡ್ ಟು ಕ್ಯಾನ್ಸಲ್ ಔಟ್ ದ ನಾನ್ ಲೀನಿಯರ್ ಎಫೆಕ್ಟ್ ಆಫ್ ದ MT. ಅಂದ್ರೆ ನಾನ್ ಲೀನಿಯರ್ ಎಫೆಕ್ಟ್ ಆ ಬಿಹೇವಿಯರ್ ಆಫ್ ದಿ ಮೇನ್ ಥರ್ಮೋಕಪಲ್ ಏನಾದ್ರು ಚೇಂಜ್ ಆದ್ರೆ, ಫಾಲ್ಟ್ಸ್ ಆದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ನಾವೇನ್ ಮಾಡ್ತೀವಿ, ಬ್ಯಾಲೆನ್ಸಿಂಗ್ ಥರ್ಮೋಕಪಲ್ನ ಫೀಡ್ಬ್ಯಾಕ್ ಲೂಪ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. So this is a diagram. It mainly consisting of AC amplifier, DC amplifier, then PMMC meter, one balancing thermocouple, second one is the main thermocouple. So this is the overall construction of the true RMS reading voltmeter. The first thing is, ನಾವೇನ್ ವೋಲ್ಟೇಜ್ ಮೆಜರ್ ಮಾಡ್ಕೋಬೇಕು ಅಂತೀವಲ್ಲ ಅದನ್ನ ನಾವೆಲ್ಲ ಅಪ್ಲೈ ಮಾಡ್ತಾ ಇದೀವಿ. ಸೊ ವಿ ಆರ್ ಅಪ್ಲೈಯಿಂಗ್ ಇನ್ ದ AC ಆಂಪ್ಲಿಫೈಯರ್. AC ಆಂಪ್ಲಿಫೈಯರ್ ಹತ್ರ ನಾವು ಯಾವ್ದು ಇನ್ಪುಟ್ ನ ಮೆಜರ್ ಮಾಡ್ಕೋಬೇಕು ಅಂತೀವಲ್ಲ ಅದನ್ನ ಅಪ್ಲೈ ಮಾಡ್ತೀವಿ. ಸೊ ಫೈನಲ್ ನಮ್ಮ ರಿಸಲ್ಟ್ ಎಲ್ಲಿ ಡಿಸ್ಪ್ಲೇ ಆಗುತ್ತೆ, PMMC ಮೀಟರ್. ಲೆಟ್ಸ್ ಡಿಸ್ಕಸ್ ದ ಅನ್ನೋನ್ AC voltage is amplified and is fed to the heating element of the main thermocouple. ನಾವು ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಏನು ವೋಲ್ಟೇಜ್ ಮೆಜರ್ ಮಾಡ್ಕೋಬೇಕು ಅಂತೀವಲ್ಲ ಅದನ್ನ ಇಲ್ಲಿ ಅಪ್ಲೈ ಮಾಡ್ತೀವಿ. ದೆನ್ ವಿ ಆರ್ ಆಂಪ್ಲಿಫೈಯಿಂಗ್ ದ ಇನ್ಪುಟ್ ಸಿಗ್ನಲ್, ದೆನ್ ವಿ ಆರ್ ಅಪ್ಲೈಯಿಂಗ್ ಟು ದ ಹೀಟಿಂಗ್ ಎಲಿಮೆಂಟ್ ಆಫ್ ದ ಮೇನ್ ಥರ್ಮೋಕಪಲ್. ಇದೇನ್ ಇದೆಯಲ್ಲ, ಇದು ಹೀಟಿಂಗ್ ಎಲಿಮೆಂಟ್ ಆಫ್ ದ ಮೇನ್ ಥರ್ಮೋಕಪಲ್. ಇದು ಸೆನ್ಸಿಂಗ್ ಎಲಿಮೆಂಟ್ ಅಂತೇಳಿ ಕರಿತೀವಿ, ಇದನ್ನ ಹೀಟಿಂಗ್ ಎಲಿಮೆಂಟ್ ಅಂತೇಳಿ ಕರಿತೀವಿ. ಸೊ ಒನ್ಸ್ we are applying the voltage to the heating element. Heating element ಗೆ ನಾವು ವೋಲ್ಟೇಜ್ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, the heat produced by the wire is sensed by the measuring thermocouple which is produced a proportional to the DC voltage. ಅಂದ್ರೆ ಒಂದ್ಸತಿ ನಾವು AC ಆಂಪ್ಲಿಫೈಯರ್ ಅಪ್ಲೈ ಮಾಡಿದ ತಕ್ಷಣ ಇಲ್ಲೇನಾಗುತ್ತೆ, ಹೀಟಿಂಗ್ ಎಲಿಮೆಂಟ್ ಹೀಟ್ ಆಗುತ್ತೆ. ಸೊ ಹೀಟ್ ಆಗಿದ್ಮೇಲೆ ಇಟ್ ವಿಲ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಹೀಟ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಸೈಡ್ ಏನಿರುತ್ತೆ, ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಈ ಹೀಟಿಂಗ್ ಎಲಿಮೆಂಟ್ ಏನ್ ಮಾಡುತ್ತೆ, ಇಟ್ ವಿಲ್ ಸೆನ್ಸ್ ದ ಹೀಟ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಏನಾಗಿರ್ತಲ್ಲ ಅದನ್ನ ಹೀಟ್ ಅನ್ನ ಸೆನ್ಸ್ ಮಾಡುತ್ತೆ. ಸೊ ಈ ಹೀಟ್ ಅನ್ನ ಸೆನ್ಸ್ ಮಾಡಿದ ಮೇಲೆ ಏನಾಗುತ್ತೆ, ಅದನ್ನ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಅಪ್ರೋಪ್ರಿಯೇಟ್ DC ವೋಲ್ಟೇಜ್. ಇಲ್ಲಿ AC ವೋಲ್ಟೇಜ್ ಇತ್ತು, ಹೀಟ್ ಸೆನ್ಸ್ ಮಾಡಿದ ಮೇಲೆ ಇಟ್ ಈಸ್ ಕನ್ವರ್ಟೆಡ್ ಆಸ್ ಎ DC voltage. ಆ DC voltage ಏನ್ ಮಾಡುತ್ತೆ, so we are applying to the DC amplifier. The DC amplifier will amplify and it is given to the PMMC meter. Okay, so this DC voltage upsets the bridge balance ಅಂತೇಳಿ ಕರಿತೀವಿ. The unbalanced voltage is amplified by the DC amplifier and the feedback to the heating element of the balancing thermocouple. ಇಲ್ಲ ಅಪ್ಲೈ ಮಾಡಿ PMMC ಗೆ ಮೀಟರ್ ಕೊಡ್ತೀವಿ.
ಸೊ ಅದರಲ್ಲಿ ಅನ್ಬ್ಯಾಲೆನ್ಸ್ಡ್ ವೋಲ್ಟೇಜ್ ಅಂತ ಇರುತ್ತೆ. ಓಕೆನಾ, ಅಂದ್ರೆ ಅನ್ವಾಂಟೆಡ್ ಸಿಗ್ನಲ್, ಅನ್ವಾಂಟೆಡ್ ಹೀಟ್, ಎಕ್ಸಸ್ ಹೀಟ್ ಆ ತರ ಬಂದಾಗ ನಾವೇನ್ ಮಾಡ್ತೀವಿ ಇಲ್ಲಿ, ಸೊ ಅದನ್ನ ಏನ್ ಮಾಡ್ತೀವಿ, ಸೊ ಅಗೇನ್ ವಿ ಆರ್ ಆಂಪ್ಲಿಫೈಡ್ ಅಂಡ್ ಗಿವನ್ ಟು ದ ಸೊ ಹೀಟಿಂಗ್ ಎಲಿಮೆಂಟ್ ಆಫ್ ದ ಬ್ಯಾಲೆನ್ಸಿಂಗ್ ಥರ್ಮೋಕಪಲ್. ಇಲ್ಲಿ ಹೀಟ್ ಆಗುತ್ತೆ, ಅಗೇನ್ ಹೀಟ್ ಏನ್ ಮಾಡುತ್ತೆ, ಈ ಹೀಟಿಂಗ್ ಎಲಿಮೆಂಟ್ ಸೆನ್ಸ್ ಮಾಡಿ ಅಗೇನ್ ಇಟ್ ಈಸ್ ಗಿವನ್ ಟು ದ ಬ್ಯಾಕ್ ಟು ದ ನೆಟ್ವರ್ಕ್. ಸೊ ಇಲ್ಲಿ ಏನಾಗುತ್ತೆ, ಅಂಟಿಲ್ ಅನ್ಲೆಸ್, ಸೊ ಓವರ್ ಆಲ್ ಇದನ್ನ ನಾವು ಬ್ರಿಡ್ಜ್ ಅಂತ ಹೇಳಿ ಕರಿತೀವಿ. ಈ ಫುಲ್ ಬ್ರಿಡ್ಜ್ ಬ್ಯಾಲೆನ್ಸ್ ಆಗೋ ತನಕ ಬ್ಯಾಲೆನ್ಸಿಂಗ್ ಥರ್ಮೋಕಪಲ್ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ದಟ್ ಈಸ್ ಅ ಮೇನ್ ನಾನ್ ಲೀನಿಯರ್ ಎಫೆಕ್ಟ್ ಅನ್ನು ಅವಾಯ್ಡ್ ಮಾಡಕ್ಕೆ ನಾವು ಬ್ಯಾಲೆನ್ಸಿಂಗ್ ಥರ್ಮೋಕಪಲ್ ನ ಯೂಸ್ ಮಾಡ್ತೀವಿ. ಸೊ bridge balance is re-established when the two thermocouple produces the same output voltage. ನಾವೇನ್ ಇನ್ಪುಟ್ ಅಪ್ಲೈ ಮಾಡಿರ್ತೀವಲ್ಲ, ಎರಡೂ ಇನ್ಪುಟ್ ಸೇಮ್ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಇಲ್ಲಿ ಥರ್ಮೋಕಪಲ್ ಅಲ್ಲಿ ಮತ್ತೆ ಬ್ಯಾಲೆನ್ಸಿಂಗ್ ಥರ್ಮೋಕಲ್ ಸೇಮ್ ಹೀಟ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೋ ಆವಾಗ ನಾವೇನಂತ ಕರಿತೀವಿ, ಬ್ಯಾಲೆನ್ಸ್ ಬ್ರಿಡ್ಜ್. ಆವಾಗ ಓವರ್ ಆಲ್ ಸರ್ಕ್ಯೂಟ್ ಬ್ಯಾಲೆನ್ಸ್ ಆಗಿದೆ ಅಂತೇಳಿ ಕರಿತೀವಿ. ಆ ಎರಡೂ ಬ್ಯಾಲೆನ್ಸ್ ಆದಾಗ PMMC ಮೀಟರ್ ಅಲ್ಲಿ ಏನು ವೋಲ್ಟೇಜ್ ತೋರಿಸ್ತಾ ಇರುತ್ತಲ್ಲ, ದಟ್ ಈಸ್ ಅ ಆಕ್ಚುಯಲ್ ವ್ಯಾಲ್ಯೂ ವಾಟ್ ವಿ ಆರ್ ಮೆಸರಿಂಗ್ ಅಂತೇಳಿ ಕರಿತೀವಿ. ಅಟ್ ದಿಸ್ ಪಾಯಿಂಟ್ ಯಾವಾಗ ಬ್ಯಾಲೆನ್ಸ್ ರಿಎಸ್ಟಾಬ್ಲಿಷ್ ಆಗುತ್ತಲ್ಲ, ಅಟ್ ದಿಸ್ ಪಾಯಿಂಟ್ ದ DC ಕರೆಂಟ್ ಇನ್ ದ heating element of the feedback thermocouple is proportional to the AC current in the input thermocouple. ಸೊ ಅಂದ್ರೆ ನಾವೇನ್ ಅಪ್ಲೈ ಮಾಡಿರ್ತೀವಲ್ಲ ಅದೇ ಸೇಮ್ ವೋಲ್ಟೇಜ್ ಇಲ್ಲಿ ಅಪಿಯರ್ ಆಗುತ್ತೆ. ಹೀಟ್ ಅಂದ್ರೆ DC ಕರೆಂಟ್ ಆಗಲಿ ವೋಲ್ಟೇಜ್ ಏನ್ ಮೆಜರ್ ಮಾಡ್ತೀವಲ್ಲ ಇಲ್ಲಿ ಅಪಿಯರ್ ಆಗುತ್ತೆ. ಅಂದ್ರೆ ಸೊ ಇಲ್ಲಿರೋದು ಮತ್ತೆ ಇಲ್ಲಿ ಎರಡು ಸೇಮ್ ಹೀಟ್ ಪ್ರೊಡ್ಯೂಸ್ ಆದ ಮಾತ್ರ ನಾವೇನಂತ ಕರಿತೀವಿ, ಬ್ರಿಡ್ಜ್ ಬ್ಯಾಲೆನ್ಸ್ ಆಗಿದೆ ಅಂತೇಳಿ ಕರಿತೀವಿ. ಅವಾಗ ನಾವು ಇವೆರಡು ಯಾವಾಗ ಸೇಮ್ ಆಗ್ತಾವಲ್ಲ ಅವಾಗ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನಾವೇನ್ ಇನ್ಪುಟ್ ಮೆಜರ್ ಮಾಡ್ತಾವಲ್ಲ ಅದು ರಿಎಸ್ಟಾಬ್ಲಿಷ್ ಆಗಿದೆ, ಅದು PMMC ಮೀಟರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಏನ್ PMMC ಮೀಟರ್ ಅಲ್ಲಿ ಡಿಸ್ಪ್ಲೇ ಆಗುತ್ತಲ್ಲ, ದಟ್ ಈಸ್ ದ RMS ವ್ಯಾಲ್ಯೂ ಆಫ್ ದ ಇನ್ಪುಟ್ ಸಿಗ್ನಲ್ ಅಂತೇಳಿ ಕರಿತೀವಿ. ದ DC ಕರೆಂಟ್ ಈಸ್ ಪ್ರಪೋರ್ಷನಲ್ ಟು ದ RMS ವ್ಯಾಲ್ಯೂ ಆಫ್ ದ ಇನ್ಪುಟ್ ಸಿಗ್ನಲ್. ದಿಸ್ DC ವ್ಯಾಲ್ಯೂ ಈಸ್ ಇಂಡಿಕೇಟೆಡ್ ಬೈ ದ PMMC ಮೀಟರ್ ಮೂವ್ಮೆಂಟ್ ಇನ್ ದ ಔಟ್ಪುಟ್ ಸರ್ಕ್ಯೂಟ್. ಫೈನಲ್ ಆಗಿ ನಮಗೆ PMMC ಮೀಟರ್ ಅಲ್ಲಿ ಔಟ್ಪುಟ್ ಇಂಡಿಕೇಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್, ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಟ್ರೂ RMS ವೋಲ್ಟ್ ಮೀಟರ್ ನ ಯೂಸ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್? ದ ಸೆನ್ಸಿಟಿವಿಟಿ ಇನ್ ದ ಮಿಲಿ ವೋಲ್ಟ್ಸ್ ರೇಂಜ್ ಈಸ್ ಆಲ್ಸೋ ಪಾಸಿಬಲ್. ಅಂದ್ರೆ ಮಿಲಿ ವೋಲ್ಟ್ಸ್ ಅಲ್ಲಿರೋ ಅಂತ ವೋಲ್ಟೇಜ್ ಅನ್ನು ನಾವು ಇಲ್ಲಿ ಏನ್ ಮಾಡ್ಬೋದು, ಮೆಜರ್ ಮಾಡ್ಬೋದು. ಸೆಕೆಂಡ್ ಒನ್ ಇಸ್ ಅ ನಾನ್ ಲೀನಿಯರ್ ಬಿಹೇವಿಯರ್ ಇಸ್ ಅವಾಯ್ಡೆಡ್. ನಾನ್ ಲೀನಿಯರ್ ಬಿಹೇವಿಯರ್ ಅನ್ನು ನಾವಿಲ್ಲಿ ಅವಾಯ್ಡ್ ಮಾಡ್ತೀವಿ. ದೆನ್ ಥರ್ಡ್ ಒನ್ ಇಸ್ ಅ ಕಾಂಪ್ಲೆಕ್ಸ್ ವೇವ್ ಫಾರ್ಮ್ ಆರ್ ಅಕ್ಯುರೇಟ್ಲಿ ಮೆಜರ್ಡ್. ಕಾಂಪ್ಲೆಕ್ಸ್ ವೇವ್ ಫಾರ್ಮ್ ನಾವು ಮೆಜರ್ ಮಾಡ್ತೀವಿ, ನಾನ್ ಲೀನಿಯರ್ ಬಿಹೇವಿಯರ್ ನಾವು ಅವಾಯ್ಡ್ ಮಾಡ್ತೀವಿ, ಆಮೇಲೆ ಸ್ಮಾಲ್ ವೋಲ್ಟೇಜ್ ಕೂಡ ನಾವು ಇಲ್ಲಿ ಏನ್ ಮಾಡ್ಬೋದು, ಮೆಜರ್ ಮಾಡ್ಬೋದು. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ದ ಟ್ರೂ RMS ವೋಲ್ಟ್ ಮೀಟರ್. ಸೊ ಡಿಸ್ಅಡ್ವಾಂಟೇಜ್ ಏನಂದ್ರೆ ದ ಓವರ್ ಆಲ್ ಮೀಟರ್ ರೆಸ್ಪಾನ್ಸ್ ಇಸ್ ನಾಟ್ ಗುಡ್. ಯಾಕೆ ನಾಟ್ ಗುಡ್? ಇಲ್ಲಿ ಥರ್ಮೋಕಪಲ್ಸ್ ಇದಾವೆ, ಸೊ ಬ್ರಿಡ್ಜ್ ಬ್ಯಾಲೆನ್ಸ್ ಆಗ್ಬೇಕು. ಹಂಗಾಗಿ ಓವರ್ ಆಲ್ ನಾವು ರೆಸ್ಪಾನ್ಸ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಅದೇನಾಗಿರುತ್ತೆ, ಇಟ್ ಇಸ್ ನಾಟ್ ಗುಡ್, ನಾಟ್ ಬೆಟರ್ ಅಂತೇಳಿ ಕರಿತೀವಿ. ದ ಕಾಸ್ಟ್ ಆಫ್ ದ ಮೀಟರ್ ಈಸ್ ಹೈ. ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ವೋಲ್ಟ್ ಮೀಟರ್ಗಳಿಗೆ ಈ ವೋಲ್ಟ್ ಮೀಟರ್ದ ಕಾಸ್ಟ್ ಜಾಸ್ತಿ. ಸೊ ದಿಸ್ ಆರ್ ದ ಓವರ್ ಆಲ್ ಕಾನ್ಸೆಪ್ಟ್ ಆಫ್ ದ ಟ್ರೂ RMS. ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಅಂಡ್ ಯಾವ ತರ ಕನ್ಸ್ಟ್ರಕ್ಷನ್ ಯಾವ ತರ ಇದೆ, ನಾವು ಇನ್ಪುಟ್ ಅಪ್ಲೈ ಮಾಡ್ತೀವಿ, ಸೊ ಯಾವ ತರ ಸರ್ಕ್ಯೂಟ್ ಅಲ್ಲಿ ವರ್ಕ್ ಆಗುತ್ತೆ, ಫೈನಲ್ ಆಗಿ ಹೆಂಗೆ PMMC ಮೀಟರ್ ಅಲ್ಲಿ ವೋಲ್ಟೇಜ್ ಡಿಸ್ಪ್ಲೇ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ದಿಸ್ ಇಸ್ ಅ ಫಸ್ಟ್ ಕಾನ್ಸೆಪ್ಟ್ ಆಫ್ ದ ಟುಡೇ ಕ್ಲಾಸ್. ಸೊ go for the next concept. So it's called as a ohmmeter. This meter measure the resistance. Ohmmeter ಅಂದ್ರೆ ಮೀಟರ್ ಏನ್ ಮಾಡುತ್ತೆ, ಇಟ್ ಈಸ್ ಯೂಸ್ ಟು ಮೆಜರ್ ದ ರೆಸಿಸ್ಟೆನ್ಸ್ ಅಂಡ್ ದ ಕಂಟಿನ್ಯೂಟಿ ಆಫ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂಡ್ ದೇರ್ ಕಾಂಪೋನೆಂಟ್ಸ್. ಸಚ್ ಟೈಪ್ ಆಫ್ ಮೀಟರ್ ಇಸ್ ಕಾಲ್ಡ್ ಆಸ್ ಎ ohmmeter. ohmmeter ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ohmmeter is a device. It is used to measure the value of resistance or continuity of the circuits ಅಂತೇಳಿ ಕರಿತೀವಿ. ಸೊ ರೆಸಿಸ್ಟೆನ್ಸ್ ನಾವು ವಾಟ್ ಇಸ್ ಅ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಂದ್ರೆ ಇಟ್ ಈಸ್ ಎ ಓಮ್. ದೇರ್ಫೋರ್ ಇಟ್ ಮೆಜರ್ ದ ರೆಸಿಸ್ಟೆನ್ಸ್ ಇನ್ ದ ಓಮ್ಸ್ ಅಂತೇಳಿ ಕರಿತೀವಿ.
ದ ಮೈಕ್ರೋ ಒಮಿಟರ್ ಈಸ್ ಯೂಸ್ ಟು ಮೆಸರ್ ದ ಲೋ ರೆಸಿಸ್ಟೆನ್ಸ್. ಅಂದ್ರೆ ಒಮಿಟರ್ ಅಲ್ಲಿ ರೇಂಜ್ ಇದಾವೆ. ಸೊ ವಿ ಕ್ಯಾನ್ ಫೈಂಡ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಫ್ರಮ್ ದ ಲೋ ವ್ಯಾಲ್ಯೂ ಟು ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಫ್ರಮ್ ದ ಮೈಕ್ರೋ ಟು ಮೆಗಾ. ಸೊ ಎಲ್ಲಾ ವೆರೈಟಿ ರೆಸಿಸ್ಟೆನ್ಸ್ ನಾವು ಒಮಿಟರ್ ಅಲ್ಲಿ ಮೆಸರ್ ಮಾಡಬಹುದು. ಒಮಿಟರ್ ಈಸ್ ಎ ವೆರಿ ಕನ್ವೀನಿಯಂಟ್ ಟು ಯೂಸ್ ಬಟ್ ಲೆಸ್ ಅಕ್ಯುರೇಟಿ, ಮೀನ್ಸ್ ಲೆಸ್ ಅಕ್ಯುರೆಸಿ ಅಂತೇಳಿ ಕರಿತೀವಿ. ಸೊ ಇದರಲ್ಲಿ ಎರಡು ಕಾನ್ಸೆಪ್ಟ್ ಬರ್ತವೆ. ಒಂದು ಸೀರೀಸ್ ಟೈಪ್ ಒಮಿಟರ್, ಇನ್ನೊಂದು ಪ್ಯಾರಲಲ್ ಟೈಪ್ ಆರ್ ಶಂಟ್ ಟೈಪ್ ಒಮಿಟರ್ ಅಂತೇಳಿ ಕರಿತೀವಿ. ಸೊ ಇನ್ ದಿಸ್ ಕ್ಲಾಸ್, ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಸೀರೀಸ್ ಟೈಪ್ ಒಮಿಟರ್. ಸೀರೀಸ್ ಟೈಪ್ ಒಮಿಟರ್ ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ಅದನ್ನ ಕ್ಯಾಲಿಬ್ರೇಷನ್ ಮಾಡ್ತೀವಿ, ಯಾವ ತರ ಕನ್ಸ್ಟ್ರಕ್ಷನ್ ಯಾವ ತರ ಇದೆ, ವರ್ಕಿಂಗ್ ಯಾವ ತರ ಆಗುತ್ತೆ, ಕ್ಯಾಲಿಬ್ರೇಷನ್ ಯಾವ ತರ ಮಾಡ್ತೀವಿ ಅಂತೇಳಿ ಡಿಸ್ಕಸ್ ಮಾಡ್ತೀವಿ. ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್, ನಾನು ಆವಾಗಲೇ ಹೇಳ್ದಂಗೆ ಒಮಿಟರ್ ಅದಕ್ಕೆ ಯೂಸ್ ಮಾಡ್ತೀವಿ. ಒಮಿಟರ್ ಈಸ್ ಮೇನ್ಲಿ ಯೂಸ್ ಟು ಮೆಸರ್ ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್. ಓಕೆನಾ. ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಈಸ್ ಮೆಸರ್ಡ್ ಥ್ರೂ ದ ಡಿಆರ್ಸಲ್ ಮೂವ್ಮೆಂಟ್ ವಿಚ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ದ ಶಂಟ್ ರೆಸಿಸ್ಟರ್ R2. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಯಾವ ತರ ಇದೆ ಅಂದ್ರೆ, ನೀವು ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ R2 ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ದ ಮೀಟರ್. ಇದು PMMC ಮೀಟರ್ಗೆ R2 ಏನಾಗಿದೆ, ಪ್ಯಾರಲಲ್ ಆಗಿದೆ. ಓಕೆನಾ. ಅಗೇನ್ ನೆಕ್ಸ್ಟ್ ಏನ್ ಹೇಳ್ತಾನೆ, ದ ರೆಸಿಸ್ಟರ್ R2, ದ R2 ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್, ಯಾವ್ದಾದ್ರ ಜೊತೆ ಸೀರೀಸ್ ಇದೆ, ಇಟ್ ಈಸ್ ಇನ್ ಸೀರೀಸ್ ವಿತ್ R1 ಅಂಡ್ ಬ್ಯಾಟ್ರಿ. ಮತ್ತು R1 ಅನ್ನೌನ್ ರೆಸಿಸ್ಟೆನ್ಸ್ ಮತ್ತೆ ಬ್ಯಾಟ್ರಿ, ದೀಸ್ ಆರ್ ಇನ್ ಸೀರೀಸ್. ಈ ಸೀರೀಸ್ ಇಟ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇದು ಪ್ಯಾರಲಲ್ ಕನೆಕ್ಷನ್ ಈ ತರ ಇದೆ ಅಂತೇಳಿ ಹೇಳ್ತೀವಿ. ಸೊ ದಿಸ್ ಇಸ್ ಅ ಕನ್ಸ್ಟ್ರಕ್ಷನ್ ಆಫ್ ದ ಸೀರೀಸ್ ಟೈಪ್ ಒಮಿಟರ್. ನಾವು ಯಾವ್ದು ಕಾಂಪೋನೆಂಟ್ ಅನ್ನ ಮೆಜರ್ ಮಾಡ್ಕೋಬೇಕು ಅಂತೀವಲ್ಲ, ಇಲ್ಲೇನ್ ಒಮಿಟರ್ ಅದಕ್ಕೆ ಯೂಸ್ ಮಾಡ್ತೀವಿ, ಟು ಮೆಜರ್ ದ ವ್ಯಾಲ್ಯೂ ಆಫ್ ಅನ್ನೋನ್ ರೆಸಿಸ್ಟರ್. ಯಾವ್ದು ಮೆಜರ್ ಮಾಡ್ಕೋಬೇಕು ಅಂತೀವಲ್ಲ ಅದನ್ನ ನಾವೆಲ್ಲಿ ಕನೆಕ್ಟ್ ಮಾಡ್ತೀವಿ, ಬಿಟ್ವೀನ್ ದ ಟರ್ಮಿನಲ್ ಎ ಅಂಡ್ ಬಿ. ಈ ಟರ್ಮಿನಲ್ ಎ ಅಂಡ್ ಬಿಗೆ ನಾವೇನ್ ಮಾಡ್ತೀವಿ, ಈ ರೆಸಿಸ್ಟೆನ್ಸ್ ಅನ್ನೋನ್ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡ್ತೀವಿ. ಓಕೆನಾ. ಸೊ R1 ಅಂದ್ರೆ ಏನು, R1 ದಿಸ್ ಇಸ್ ಕಾಲ್ಡ್ ಆಸ್ ಎ ಕರೆಂಟ್ ಲಿಮಿಟಿಂಗ್ ರೆಸಿಸ್ಟರ್. R2 ಝೀರೋ ಅಡ್ಜಸ್ಟಿಂಗ್ ರೆಸಿಸ್ಟರ್. E ಅಂದ್ರೆ ಬ್ಯಾಟ್ರಿ, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ EMF ಆಫ್ ಇಂಟರ್ನಲ್ ಬ್ಯಾಟ್ರಿ. RM, ಸೊ ಇದು PMMC ಮೀಟರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಡಿಆರ್ಸಲ್ ಮೂವ್ಮೆಂಟ್. RX ಅಂದ್ರೆ ಅನ್ನೋನ್ ರೆಸಿಸ್ಟರ್. ಸೊ ದಿಸ್ ಇಸ್ ಅ ಓವರ್ ಆಲ್ ಸರ್ಕ್ಯೂಟ್ ಆಫ್ ದ ಸೀರೀಸ್ ಟೈಪ್ ಒಮಿಟರ್. ಸೊ ನೆಕ್ಸ್ಟ್ ಯಾವ ತರ ಒಮಿಟರ್ ನಾವು ಯೂಸ್ ಮಾಡ್ತೀವಿ, ಯಾವ ತರ ಮೀಟರ್ ಅಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ವೆನ್ ದ ಅನ್ನೌನ್ ರೆಸಿಸ್ಟೆನ್ಸ್ RX ನಾವೇನಂತ ಕರೆದಿವಿ ಇಲ್ಲಿ, ಅನ್ನೌನ್ ರೆಸಿಸ್ಟೆನ್ಸ್ ಈಸ್ ಝೀರೋ ಅಂದ್ರೆ ದ ಟರ್ಮಿನಲ್ ಎ ಅಂಡ್ ಬಿ ಆರ್ ಶಾರ್ಟೆಡ್. ಎರಡು ಟರ್ಮಿನಲ್ ಎ ಅಂಡ್ ಬಿ ಅವಾಗಲೇ ತೋರಿಸಿದ್ನಲ್ಲ, ಅವೆರಡನ್ನು ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, ಶಾರ್ಟ್ ಮಾಡ್ತಾ ಇದೀವಿ. ಸೊ ಇಟ್ ಈಸ್ ಇಂಡಿಕೇಟ್ ದಟ್ RX ಈಸ್ ಈಕ್ವಲ್ ಟು ಝೀರೋ. ಅಲ್ಲಿ ನಾವು ಯಾವುದೇ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಕನೆಕ್ಟ್ ಮಾಡಿಲ್ಲ, ಜಸ್ಟ್ ಶಾರ್ಟ್ ಮಾಡ್ತಾ ಇದೀವಿ. ಸೊ ಎರಡು ಶಾರ್ಟ್ ಮಾಡಿದಾಗ ಏನಾಗುತ್ತೆ, ನಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಝೀರೋ ಅಂತ. ಓಕೆನಾ. ಅಂಡರ್ ದಿಸ್ ಕಂಡೀಷನ್ ದ R2 ಈಸ್ ಅಡ್ಜಸ್ಟೆಡ್. ಹೆಂಗ್ ಅಡ್ಜಸ್ಟ್ ಮಾಡ್ಬೇಕು, ಅಂಟಿಲ್ ದ ಬೇಸಿಕ್ ಮೂವ್ಮೆಂಟ್ ಮೀಟರ್ ಇಂಡಿಕೇಟ್ ದ ಫುಲ್ ಸ್ಕೇಲ್ ಕರೆಂಟ್. ಫುಲ್ ಸ್ಕೇಲ್ ಕರೆಂಟ್ ಬರ್ಬೇಕು ಅಂದ್ರೆ R2 ನ ಅಡ್ಜಸ್ಟ್ ಮಾಡ್ಬೇಕು. ಯಾಕೆ ಅಂದ್ರೆ RX ಇಸ್ ಈಕ್ವಲ್ ಟು ಝೀರೋ ಇದೆ ನಮ್ಗೆ. RX ಇಸ್ ಈಕ್ವಲ್ ಟು ಝೀರೋ ಇದೆ ಅಂದ್ರೆ ಮೀಟರ್ ಅಲ್ಲಿ ನಮ್ಗೆ ಝೀರೋ ಕರೆಂಟ್ ಬರ್ಬೇಕು, ಅಂದ್ರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ನಮಗೆ ಕರೆಂಟ್ ಬರ್ಬೇಕು ಅಂತ ತೋರಿಸ್ಬೇಕು. ಓಕೆನಾ. ದ ಫುಲ್ ಸ್ಕೇಲ್ ಕರೆಂಟ್ ಪೊಸಿಷನ್ ಆಫ್ ದ ಪಾಯಿಂಟರ್ ಈಸ್ ಮಾರ್ಕ್ಡ್ ಆಸ್ ಎ 0 ಓಮ್. ಅದನ್ನು ನಾವು ಈಗ ರೆಸಿಸ್ಟೆನ್ಸ್ RX ಇಸ್ ಈಕ್ವಲ್ ಟು ಝೀರೋ ಅಂದ್ರೆ ಮ್ಯಾಕ್ಸಿಮಮ್ ಕರೆಂಟ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಓಕೆನಾ. ಸೊ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದ್ರೆ ಅದ್ರ ಇಂಡಿಕೇಶನ್ ಏನು, ಸೊ 0 ಓಮ್ ಇದೆ ಅಂತೇಳಿ ಇಂಡಿಕೇಟ್ ಮಾಡ್ಬೇಕು. ಅದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದೀವಿ. ಸೊ ಇಟ್ ಈಸ್ ಇಂಡಿಕೇಟೆಡ್ ಆಸ್ ಎ 0. ಓಕೆನಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ವೆನ್ ದ RX ಇಸ್ ಈಕ್ವಲ್ ಟು ಇನ್ಫಿನಿಟಿ. ಈಗ ಅಲ್ಲಿ ನಾವು ಅವಾಗಲೇ ತೋರಿಸಿದಂಗೆ RX ಇಸ್ ಈಕ್ವಲ್ ಟು ಇನ್ಫಿನಿಟಿ ಹಾಕಿದ್ರೆ ಏನಾಗುತ್ತೆ, ಇಟ್ ಇಸ್ ಇಂಡಿಕೇಟ್ ದಟ್ ದ ಟರ್ಮಿನಲ್ ಎ ಅಂಡ್ ಬಿ ಆರ್ ಕೆಪ್ಟ್ ಓಪನ್. ಓಕೆನಾ. ದ ಕರೆಂಟ್ ಇನ್ ದ ಮೀಟರ್ ಡ್ರಾಪ್ಸ್ ಟು 0. ಕರೆಂಟ್ ಏನಾಗುತ್ತೆ, ಓಪನ್ ಸರ್ಕ್ಯೂಟ್ ಅಲ್ಲಿ 0 ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ ಮೀನ್ಸ್ ಎರಡನ್ನು ಕನೆಕ್ಟ್ ಮಾಡಿದಾಗ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ. ವೆನ್ RX ಇಸ್ ಈಕ್ವಲ್ ಟು 0. ಓಕೆನಾ. ಶಾರ್ಟ್ ಮಾಡಿದಾಗ ಮ್ಯಾಕ್ಸಿಮಮ್ ಕರೆಂಟ್ ಹೋಗುತ್ತೆ, ಓಪನ್ ಸರ್ಕ್ಯೂಟ್ ಇದ್ದಾಗ 0 ಹೋಗುತ್ತೆ. ಅದಕ್ಕೆ ನಾವು
the moment is indicated zero current which is marked as a infinity. ಓಕೆನಾ. ಸೊ ಝೀರೋ ಕರೆಂಟ್ ಇದ್ರೆ ಅದನ್ನ ನಾವು ಇನ್ಫಿನಿಟಿ ಓಮ್ ಅಂತೇಳಿ ಕರಿತೀವಿ. ಅದೇ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆದ್ರೆ ಅದನ್ನ ಝೀರೋ ಓಮ್ ಅಂತೇಳಿ ಅಂದ್ರೆ ಝೀರೋ ಕರೆಂಟ್ ಫ್ಲೋ ಆಗುತ್ತೆ, ಅದನ್ನ ಮ್ಯಾಕ್ಸಿಮಮ್ ಕರೆಂಟ್ ಮೀನ್ಸ್ ಇಂಡಿಕೇಟ್ ಟು ಝೀರೋ ಕರೆಂಟ್ ಇಂಡಿಕೇಶನ್ ಅಂದ್ರೆ ಇನ್ಫಿನಿಟಿ ಓಮ್. ಓಕೆನಾ. ಸೊ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದ್ರೆ ಝೀರೋ ಓಮ್. ಓಕೆನಾ. ದೇರ್ ಫೋರ್ ದ ಮೀಟರ್ ಝೀರೋ ಅಟ್ ದ ಎಕ್ಸ್ಟ್ರೀಮ್ ರೈಟ್ ಅಂಡ್ ಇನ್ಫಿನಿಟಿ ಅಟ್ ದ ಎಕ್ಸ್ಟ್ರೀಮ್ ಲೆಫ್ಟ್. ಇದು ಬಹಳ ಇಂಪಾರ್ಟೆಂಟ್, ಕನ್ಫ್ಯೂಸ್ ಆಗ್ಬೇಡ್ರಿ. ಅಂದ್ರೆ ಆರ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಇದೆ ಅಂದ್ರೆ ಓಪನ್ ಸರ್ಕ್ಯೂಟ್ ಇದ್ದಾಗ ಏನಾಗುತ್ತೆ, ಕರೆಂಟ್ ಫ್ಲೋ ಆಗಲ್ಲ, ಅವಾಗ ಮೀಟರ್ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇರುತ್ತೆ, ಇನ್ನು ಸ್ಟಿಲ್ ಝೀರೋದಾಗಿರುತ್ತೆ. ಸೊ ಅದೇ ಮ್ಯಾಕ್ಸಿಮಮ್ ಅಂದ್ರೆ ರೆಸಿಸ್ಟೆನ್ಸ್, ಯಾವುದೋ ಒಂದು ರೆಸಿಸ್ಟೆನ್ಸ್ ನಾವು ಕನೆಕ್ಟ್ ಮಾಡಿವಿ ಅಂದ್ರೆ ಯಾವುದೋ ಒಂದು ಕರೆಂಟ್ ಫ್ಲೋ ಆಗುತ್ತೆ. ಓಕೆನಾ. ಅದು ಇಂಡಿಕೇಟೆಡ್ ಬೈ ಝೀರೋ. ಆರ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಆದಾಗ ಝೀರೋ ಓಮ್. ಓಕೆನಾ. ಆರ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಇದ್ದಾಗ ಇನ್ಫಿನಿಟಿ ಓಮ್. ಅದು ಹೆಂಗೆ ಇಂಡಿಕೇಟ್ ಮಾಡ್ತೀವಿ, ಇನ್ಫಿನಿಟಿ ಇದ್ದಾಗ ಝೀರೋ ಕರೆಂಟ್, ಝೀರೋ ಓಮ್ ಇದ್ದಾಗ ಮ್ಯಾಕ್ಸಿಮಮ್ ಕರೆಂಟ್. ಓಕೆನಾ. ಈಗ ಇದು ಓಪನ್ ಮತ್ತೆ ಕ್ಲೋಸ್ ಮಾಡಿವಿ. ಸೊ ಇಂಟರ್ಮೀಡಿಯೇಟ್ ಬೇಕು ಅಂದ್ರೆ, ಸೊ ವೆನ್ ದ ಅನ್ನೋನ್ ರೆಸಿಸ್ಟೆನ್ಸ್ ಈಸ್ ಇನ್ಸರ್ಟೆಡ್ ಅಟ್ ದ ಟರ್ಮಿನಲ್ ಎ ಅಂಡ್ ಬಿ, ದ ಕರೆಂಟ್ ಫ್ಲೋ ಥ್ರೂ ದ ಮೀಟರ್ ಈಸ್ ರೆಡ್ಯೂಸ್ಡ್. ಓಕೆನಾ. ಯಾವುದೋ ಒಂದು ಅನ್ನೋನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ನಾವು ಕನೆಕ್ಟ್ ಮಾಡಿದಾಗ, ಗೊತ್ತಿರೋ ವ್ಯಾಲ್ಯೂನ್ ಅಂತ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಆ ಇಂಟರ್ಮೀಡಿಯೇಟ್ ಸ್ಕೇಲ್ ಮಾರ್ಕ್ ಆಗುತ್ತೆ. ಓಕೆನಾ. ಈಗ 1K ಅಂತ ನಾವೇನಾರ ಆರ್ ಎಕ್ಸ್ ವ್ಯಾಲ್ಯೂ ಆರ್ ಎಕ್ಸ್ ಇಸ್ ಈಕ್ವಲ್ ಟು 1K ಕನೆಕ್ಟ್ ಮಾಡಿದ್ರೆ, ಸೊ ಮೀಟರ್ ಅಲ್ಲಿ ಏನಂತ ತೋರಿಸುತ್ತೆ, 1K ಅಂತ ತೋರಿಸುತ್ತೆ. 2K ಕನೆಕ್ಟ್ ಮಾಡಿದ್ರೆ 2K ಅಂತ ತೋರಿಸುತ್ತೆ. ಅಂದ್ರೆ ಸೊ ಇಲ್ಲಿ ಎರಡು ಕಾನ್ಸೆಪ್ಟ್, ವಿ ಆರ್ ಮೆಸರಿಂಗ್ ದ ವ್ಯಾಲ್ಯೂ ಆಫ್ ಆರ್ ಎಕ್ಸ್. ಆಮೇಲೆ ಇನ್ನೊಂದೇನಂದ್ರೆ, ಸೊ ವಿ ಆರ್ ಆಲ್ಸೋ ಚೆಕಿಂಗ್ ದ ಒಮೀಟರ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯಲ್ಲ ಅಂತ ಹೇಳಿ ನಾವು ಚೆಕ್ ಮಾಡ್ಬೋದು. ಯಾಕಂದ್ರೆ ಓಪನ್ ಇಟ್ಟಾಗ ಇನ್ಫಿನಿಟಿ ತೋರಿಸ್ಬೇಕು, ಎರಡನ್ನ ಶಾರ್ಟ್ ಮಾಡಿದಾಗ ಝೀರೋ ಬರ್ಬೇಕು. ಸೊ ಅದೇ ತರ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ಇಂಟರ್ಮೀಡಿಯೇಟ್ ಕನೆಕ್ಟ್ ಮಾಡಿದಾಗ ನಾವು ಯಾವ್ದು ವ್ಯಾಲ್ಯೂ ಕನೆಕ್ಟ್ ಮಾಡ್ತೀವಲ್ಲ ಅದು ಮೀಟರ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಓವರ್ ಆಲ್ ಕಾನ್ಸೆಪ್ಟ್ how the ohmmeter is constructed, as well as so we are also calibrating the ohmmeter. So this is a series type ohmmeter. So thank you for today class.